ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ವೃತ್ತಿಪರ ಸೀಟ್ಗಳಿಗೆ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋ ಮೂಲಕ ತಿಳಿಸುವಂತದ್ದೇನೆಂದ್ರೆ, ವಿಶೇಷವಾಗಿ ಅರ್ಜಿ ಸಲ್ಲಿಸಿದ್ದು ಮುಗಿತು, ರಿಸಲ್ಟ್ ಬಂತು, ಹಾಗೂ ಅರ್ಜಿಯಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಂಥವರಿಗೆ ಎಡಿಟ್ ಮಾಡಲಿಕ್ಕೆ ಸಹ ನಾವು ಸಾಕಷ್ಟು ಅವಕಾಶಗಳನ್ನ ಈಗಾಗಲೇ ಕೊಟ್ಟಿದ್ವಿ. ಈಗಾಗಲೇ ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನಡೆಸುವಂತದ್ದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ನೀಟ್ ಪರೀಕ್ಷೆಗೂ ಯಾವುದೇ ರೀತಿ ಒಂದು ಸಂಬಂಧ ಇರಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನಡೆಸಿ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿ, ಅವರು ಇಡೀ ದೇಶದಲ್ಲಿ ಎಷ್ಟು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ, ಎಷ್ಟು ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ, ಅದರೊಳಗಡೆ ಕರ್ನಾಟಕವನ್ನ ಕ್ಲೈಮ್ ಕರ್ನಾಟಕ ರಾಜ್ಯ ಅಂತ ಹೇಳಿರುವಂತವ್ರು ಎಷ್ಟಿದ್ದಾರೆ ಅನ್ನುವಂತಹ ಎಲ್ಲ ಡಾಟಾವನ್ನ MCCಗೆ ಕೊಡ್ತಾರೆ. MCC ಅವರು ಕರ್ನಾಟಕ ರಾಜ್ಯದ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅವರಿಂದ ನಮಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿತ್ತು. ನಾವು ಅದನ್ನ ಇಡೀ ಡಾಟಾದಲ್ಲಿ ಕರ್ನಾಟಕ ರಾಜ್ಯ ಅಂತ ಹೇಳಿರುವಂತಹ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಎನ್ನುವಂಥದ್ದನ್ನ ಒಂದು ಪರಿಶೀಲನೆ ಮಾಡಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಈಗಾಗಲೇ ಪಟ್ಟಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದೀವಿ. ತಾವು ಒಮ್ಮೆ ನೋಡ್ಕೊಳ್ಬಹುದು. ತಮಗೆ ವಿಶೇಷವಾಗಿ ನಾನು ಇಲ್ಲಿ ಅದನ್ನ ಅದು ಕುರಿತಂತೆ ಒಂದು ಪಾಯಿಂಟ್ ಅನ್ನ ನಿಮ್ಗೆ ಹೇಳಬೇಕು. ಹಿಂದಿನ ವರ್ಷದ ಮಾಹಿತಿನ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಕಳೆದ ವರ್ಷ ಸಹ ನಾವು ಕರ್ನಾಟಕ ರಾಜ್ಯದಲ್ಲಿ ನೀಟು ಬರೆದಂತ ವಿದ್ಯಾರ್ಥಿಗಳನ್ನ ಲಿಸ್ಟನ್ನ ಸಹ ನಾವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಪಬ್ಲಿಷ್ ಮಾಡಿದ್ವಿ. ಉದಾಹರಣೆಗೆ ನೀಟಲ್ಲಿ ಯಾವ ರ್ಯಾಂಕ್ ಇದೆ, ನೀಟಿಂದು ಸ್ಕೋರ್ ಎಷ್ಟಿದೆ ಅಂತನ್ನುವಂಥದ್ದು ಕಳೆದ ವರ್ಷದ್ದೂ ಸಿಗುತ್ತೆ, ಈ ವರ್ಷದ್ದೂ ಸಿಗುತ್ತೆ. ಇದು ಎರಡನ್ನ ತಾವು ಕಂಪೇರ್ ಮಾಡುವಂಥದ್ದಕ್ಕೆ ನಾನು ವಿನಂತಿ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ, ತುಂಬಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಕಳೆದ ವರ್ಷ ಪರೀಕ್ಷೆ ತುಂಬಾ ಸರಳವಾಗಿತ್ತು, ಈ ವರ್ಷ ಪರೀಕ್ಷೆ ತುಂಬಾ ಕಷ್ಟವಾಗಿತ್ತು. ಹಾಗಾಗಿ ಈ ಸರಿ ಸ್ವಲ್ಪ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಈ ವರ್ಷ ತುಂಬಾ ಕಟ್ ಆಫ್ ಕಡಿಮೆ ಆಗ್ಬೋದು, ಈ ತರದೆಲ್ಲ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡುವಂಥದ್ದು ಏನು ಅಂತಂದ್ರೆ, ನೀವು ಯಾರ್ದು ಮಾಹಿತಿ ಕೇಳುವಂತ ಅಗತ್ಯನೇ ಇಲ್ಲ. ಇಷ್ಟೇ ಮಾಡಿ, ತಾವು ನಮ್ಮ ವೆಬ್ಸೈಟ್ ಅಲ್ಲಿ ಕಳೆದ ವರ್ಷದ್ದು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಪಟ್ಟಿ, ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಏನ್ ನಾವು ಹಾಕಿದೀವಲ್ಲ ಆ ಪಟ್ಟಿನಲ್ಲಿ ಅವರು ಎಷ್ಟನೇ ಸ್ಥಾನದಲ್ಲಿದ್ರು ಸೀರಿಯಲ್ ನಂಬರ್ ವೈಸ್, ಅವ್ರದ್ದು ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿತ್ತು ನೋಡಿ. ಈ ವರ್ಷ ನಾವು ಪಬ್ಲಿಷ್ ಮಾಡಿರುವಂತಹ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ನಿಮ್ಮ ಮಗು, ನಿಮ್ಮ ಮಗುದು ರ್ಯಾಂಕ್ ಆಲ್ ಇಂಡಿಯಾದ ಎಷ್ಟಿತ್ತು, ಇದು ಎರಡನ್ನು ನೋಡ್ಕೊಳ್ಳಿ. ಒಂದು ಪಾಯಿಂಟ್. ಎರಡನೇದು, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಚಾಟ್ ಬಾಟ್ ಅಲ್ಲಿ ಸಹ ತಾವು ಪ್ರಶ್ನೆ ಕೇಳಿದ್ರೆ ಕಾಲೇಜ್ ವೈಸು ಏನ್ ಕಟ್ ಆಫ್ ಇತ್ತು ಅನ್ನುವಂತ ತಮ್ಗೆ ಗೊತ್ತಾಗುತ್ತೆ. ತಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳೇನಿದೆ ಅದರಲ್ಲಿ 100% ಸರ್ಕಾರಿ ಫೀಸಿಗೆ ನಾವು ಅಲಾಟ್ ಮಾಡ್ತೀವಿ, ಅದ್ರದ್ದು ಕಟ್ ಆಫ್ ತಾವು ನೋಡ್ಬೋದು. ಪ್ರೈವೇಟ್ ಕಾಲೇಜು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಿ ಫೀಸ್ ಅಲ್ಲಿ ಅಡ್ಮಿಷನ್ ಆಗುವಂತದ್ದು ಮತ್ತೆ ಹೈಯರ್ ಫೀಸ್ ಅಂತ ನಾವೇನ್ ಹೇಳ್ತೀವಿ, ಲಾಸ್ಟ್ ಇಯರ್ 12.5 ಲಕ್ಷ ಏನೋ ಇತ್ತು, ಈ ವರ್ಷ ಸಹ ಸರ್ಕಾರ ಏನು ಹೆಚ್ಚು ಮಾಡಿಲ್ಲ, ಅಷ್ಟೇನೆ ಇರುತ್ತೆ. ಅದ್ರದ್ದು ಹೈಯರ್ ಫೀಸ್ ಇಂದು ಕೋಟಾದಲ್ಲಿ ಏನು ಕಟ್ ಆಫ್ ಇದೆ ಅಂತನ್ನುವಂಥದ್ದು ದಯಮಾಡಿ ನೋಡ್ಕೊಳ್ಳಿ. ತಾವು ತಮ್ಗೆನೆ ಒಂದು ಐಡಿಯಾ ಬರುತ್ತೆ, ತಮ್ಗೆ ಯಾರು ಮಾರ್ಗದರ್ಶಕರು ಬೇಕಾಗಿಲ್ಲ. ಈ ವರ್ಷ ನಿಮ್ಮ ಮಗು ಯಾವ ಸ್ಥಾನದಲ್ಲಿದೆ, ಯಾವ ಕಾಲೇಜು ಹತ್ತತ್ರ ಸಿಕ್ಬೋದು. ಈ ವರ್ಷ ಇನ್ನು ಮೆಡಿಕಲ್ ಸೀಟ್ ಎಷ್ಟಿದೆ ಅನ್ನುವಂಥದ್ದು ಪ್ರಾಧಿಕಾರಕ್ಕೆ ಬಂದಿಲ್ಲ. ಕಳೆದ ವರ್ಷ ಮೆಡಿಕಲ್ ಸೀಟ್ಗಿಂತನೂ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಸಹ ಇದೆ. ಅದು ಬರ್ತಿದ್ದಂಗೆನೆ ನಾವು ತಮಗೆ ವೆಬ್ಸೈಟ್ ಅಲ್ಲಿ ಎಷ್ಟು ಮೆಡಿಕಲ್ ಸೀಟು ಕಾಲೇಜ್ ವೈಸು ನಾವು ಪಬ್ಲಿಷ್ ಮಾಡ್ತೀವಿ. ಈಗ ನಾವು ಮೆಡಿಕಲ್ ಡಾಟಾ ಬಂದಿರೋದ್ರಿಂದ ಇವತ್ತು ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿ ಏನು ಅಂತಂದ್ರೆ, ನಾವು ನಿಮ್ಗೆ ನಾಳೆ ಅಂದ್ರೆ 5/7/2025 ನಾವು ನಿಮ್ಮ ನೀಟ್ ರೋಲ್ ನಂಬರ್ನ ನಿಮ್ಮ KCET ಅಪ್ಲಿಕೇಶನ್ ನಲ್ಲಿ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಓಪನ್ ಮಾಡ್ತಾ ಇದೀವಿ ಪೋರ್ಟಲ್ನ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. KCET ಪರೀಕ್ಷೆಗೆ ತಾವು ಪ್ರಾಧಿಕಾರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದೀರಾ, ಅದರಲ್ಲಿ ಕೆಲವರು KCET ಪರೀಕ್ಷೆಯನ್ನ ಬರ್ದಿದ್ದೀರಾ, ನೀಟ್ ಪರೀಕ್ಷೆಯನ್ನ ಸಹ ಬರ್ದಿದ್ದೀರಾ. ಕೆಲವರು ರಿಜಿಸ್ಟ್ರೇಷನ್ ಮಾಡಿದೀರಾ, KCET ಪರೀಕ್ಷೆ ಬರ್ದಿಲ್ಲ, ನೀಟ್ ಪರೀಕ್ಷೆ ಮಾತ್ರ ಬರ್ದಿದ್ದೀರಾ. ಈಗ ನೀವು ನಿಮ್ಮ ಲಾಗಿನ್ ಆಗ್ಬಿಟ್ಟು ತಮ್ಮ ಅಪ್ಲಿಕೇಶನ್ ಅಲ್ಲಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ನೀವು ಈಗಾಗಲೇ ಯಾರು KCET ಪರೀಕ್ಷೆಯನ್ನ ಬರ್ದಿದ್ದೀರಾ, ತಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಕೇಳಿದ್ವಿ, ತಾವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ.
ನೀವು ನಾಳೆ 5/7/2025 ತಾವು ತಮ್ಮ ಲಾಗಿನ್ ಆಗ್ಬಿಟ್ಟು ತಮ್ಮ ಇದರ KE ವೆಬ್ಸೈಟ್ ಅಲ್ಲಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ್ರೆ ತಮಗೆ ನೀಟ್ ಏನು ಆಲ್ ಇಂಡಿಯಾ ರ್ಯಾಂಕ್ ಇದೆ ಅದು ಫೆಚ್ ಆಗಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಇದು ನಿಮಗೆ ಅಲ್ಲಿಗೆ ಸಂಪೂರ್ಣ ಆಯ್ತು. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೆಲವು ರ್ಯಾಂಕ್ ಇತ್ತು, ನೀಟ್ ಒಂದು ರ್ಯಾಂಕ್ ಬಂದಿರಲಿಲ್ಲ, ಈಗ ನೀಟ್ ರ್ಯಾಂಕ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು KCET ಪರೀಕ್ಷೆಯನ್ನೇ ತಾವು ಬರ್ದಿಲ್ಲ, ಆದರೆ ರಿಜಿಸ್ಟ್ರೇಷನ್ ಈಗಾಗಲೇ ಮಾಡಿಸಿದ್ದೀರಾ. ತಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಬ್ಲಾಂಕ್ ಬರ್ತಾ ಇದೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಇದೆಲ್ಲ ಇತ್ತು. ಯಾಕೆ ಆಗ್ತಿರ್ಲಿಲ್ಲ ಅಂತಂದ್ರೆ ನಮಗೆ ನೀಟ್ ಡಾಟಾ ಬಂದಿರಲಿಲ್ಲ. ಈಗ ಓನ್ಲಿ ನೀಟ್ ಪರೀಕ್ಷೆ ಬರೆದು KE ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರುವಂತಹ ವಿದ್ಯಾರ್ಥಿಗಳು ಸಹ ತಾವು ಲಾಗಿನ್ ಆಗಿ ತಮ್ಮ ನೀಟ್ ರೋಲ್ ನಂಬರ್ ಹಾಕಿದ್ರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ ನೀಟ್ದು ಅದು ನಿಮ್ಮ ವೆರಿಫಿಕೇಶನ್ ನಲ್ಲಿ ಡಿಸ್ಪ್ಲೇ ಆಗೋದ್ರ ಜೊತೆಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಕ್ಲೈಮ್ ಮಾಡಿದ್ದೀರಾ ಅನ್ನುವಂತಹ ಮಾಹಿತಿ ಸಹ ತಮಗೆ ಬರುತ್ತೆ. ಇದು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ, ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಮತ್ತು NRI ಸೀಟ್ ಅಂತ ಸಹ ಇದೆ. ಆ ಸೀಟ್ಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಪಡಿಬೇಕಾಗುತ್ತೆ. ತಾವು ನೇರ ಅಡ್ಮಿಷನ್ ಆಗ್ಲಿಕ್ಕೆ ಆಗಲ್ಲ. ಕೆಲವು ವಿದ್ಯಾರ್ಥಿಗಳು ಕೇವಲ ನೀಟ್ ಪರೀಕ್ಷೆಯನ್ನು ಮಾತ್ರ ಬರೆದಿದ್ದೀರಾ, ತಾವು KCET ಎಕ್ಸಾಮ್ ಬರೆದಿರಲಿಲ್ಲ, KCET ನಲ್ಲಿ ಈ ಹಿಂದೆ ತಾವು ರಿಜಿಸ್ಟರ್ ಮಾಡಿಲ್ಲ. ಬಟ್ ಆದರೆ ನೀಟ್ ಬರೆದಿರೋ ಕಾರಣಕ್ಕೆ ಕರ್ನಾಟಕ ರಾಜ್ಯದವ್ರು ಇರ್ಬೋದು, ಹೊರಗಿನ ರಾಜ್ಯದವ್ರು ಇರ್ಬೋದು, ನಮ್ಮ ರಾಜ್ಯದಲ್ಲಿ ತಾವು ಸೀಟ್ ಪಡಿಬೇಕು ಅಂತಂದ್ರೆ KEಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಆ ಪೋರ್ಟಲ್ನ ಸಹ ನ್ಯೂ ರಿಜಿಸ್ಟ್ರೇಷನ್ ಪೋರ್ಟಲ್ ಸಹ ನಾವು 5/7/2025 3 ದಿನಕ್ಕೋಸ್ಕರ ನಾವು ಓಪನ್ ಮಾಡ್ತಾ ಇದ್ದೀವಿ. ಯಾರು ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಅನ್ನುವಂಥವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಿಗೆ ಹೋಗಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡೋದ್ರ ಜೊತೆಗೆ ತಾವು ಯಾವುದಾದ್ರೂ ದಾಖಲೆಗಳನ್ನ ಆನ್ಲೈನಲ್ಲಿ ಇಲ್ದಿರುವಂತಹ ಯಾವುದಾದ್ರೂ ರಿಸರ್ವೇಷನ್, ಉದಾಹರಣೆಗೆ ತಾವು ಕನ್ನಡ ಮೀಡಿಯಮ್ಮು, ರೂರಲ್ಲು ಅಥವಾ ಗಡಿನಾಡು, ಹೊರನಾಡು ಕನ್ನಡಿಗರು, ಈ ಥರದ್ದು ಯಾವುದಾದ್ರೂ ತಾವು ಕ್ಲೈಮ್ ಮಾಡಿದಲ್ಲಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಹೊಸದಾಗಿ ಓನ್ಲಿ ನೀಟ್ ಮುಖಾಂತರ ಕೌನ್ಸಿಲಿಂಗಿಗೆ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಹೊಸದಾಗಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸುವಂತರಿಗೆ ಇರುವಂತಹ ಮಾಹಿತಿ. ಅಂತಿಮವಾಗಿ ಈಗಾಗಲೇ ನೀಟಲ್ಲಿ ತಮಗೆಲ್ಲ ಗೊತ್ತಿದೆ, NRI ಮುಖಾಂತರ ಸಹ NRIಗಳಿಗೆ OCIಗಳಿಗೆ ಸಹ ಒಂದಷ್ಟು ಸೀಟ್ಗಳನ್ನ ಖಾಸಗಿ ಕಾಲೇಜುಗಳಲ್ಲಿ ಕೊಡುವಂಥದ್ದು ಉಂಟು. ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿರೋರು ಇರ್ಬೋದು, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂತಹವರು ಇರ್ಬೋದು. OCI ಅಥವಾ NRI ಇದ್ದು ಸ್ಪಾನ್ಸರ್ಶಿಪ್ ಏನಾದರೂ ಕ್ಲೈಮ್ ಮಾಡ್ತು ಅಂತಂದ್ರೆ ತಾವು ಅಪಾಯಿಂಟ್ಮೆಂಟ್ ತಗೊಂಡು ಈ ಸರ್ಟಿಫಿಕೇಟ್ಗಳನ್ನ ಪರಿಶೀಲನೆಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ತಾವು ಬರಬೇಕಾಗುತ್ತೆ. ಇದು ನೀಟಿಗೆ ಸಂಬಂಧಪಟ್ಟಂತ ಮಾಹಿತಿ. ದಯಮಾಡಿ ನೀವು ನಾಳೆಯಿಂದ ತಾವು 5/7/2025 ತಾವು ಅದು ಹೊಸ ರಿಜಿಸ್ಟ್ರೇಷನ್ನು ಮತ್ತೆ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ಬಗ್ಗೆ ತುಂಬ ಜನಕ್ಕೆ ಈಗ ನೀಟ್ದು ರಿಸಲ್ಟ್ ಬಂತು, ಡಾಟಾನು ಬಂತು, ಈಗ ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳು ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ತಮ್ಗೆ ಗೊತ್ತು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಆ ಸೀಟ್ಗಳಲ್ಲಿ ಯಾವ್ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟು ಸೀಟ್ ಅನ್ನುವಂಥದ್ದು ಒಂದು ಮ್ಯಾಟ್ರಿಕ್ಸ್ ಅನ್ನು ನಮಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ಕೌನ್ಸಿಲಿಂಗ್ ಅನ್ನು ಮಾಡಬೇಕಾಗುತ್ತೆ. ನಮಗೆ ಇಲ್ಲಿವರೆಗೆ ಇಂಜಿನಿಯರಿಂಗು ಮತ್ತು BPT, ಫಾರ್ಮ್ ಸೈನ್ಸಸ್ಸು, ವೆಟರ್ನರಿ ಸೀಟ್ ಮ್ಯಾಟ್ರಿಕ್ಸ್ ಅಷ್ಟೇ ಬಂದಿದೆ. ಇತರೆ ಯಾವುದೇ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಬಂದಿಲ್ಲ. ಹಾಗಾಗಿ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ಆಗ್ತಿಲ್ಲ. ಆದರೆ ಮುಂದಿನ ವಾರದಿಂದ ನಾವು ಯಾವುದು ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಓಪನ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಇದನ್ನ ಮಾಡಿ ಮುಗಿಸ್ಬಿಡ್ತೀರಾ ಮತ್ತೆ ಮೆಡಿಕಲ್ ಡೆಂಟಲ್ ಎಲ್ಲ ಮಾಡಲ್ವಾ? ಇಲ್ಲ, ಹಂಗಿಲ್ಲ. ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟೇ ಮಾಡುವಂಥದ್ದು. ಆದರೆ ವಿದ್ಯಾರ್ಥಿಗಳು ಈಗ 70,000ದಷ್ಟು ಇಂಜಿನಿಯರಿಂಗ್ ಸೀಟ್ಸ್ ಇರೋದ್ರಿಂದ ತಮಗೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜಸ್ಸು ಕೋರ್ಸ್ ಎಲ್ಲ ಇರುವಂಥದ್ರಿಂದ. ಹಾಗಾಗಿ ನಾವು ಮುಂದಿನ ವಾರದಿಂದ ಆಪ್ಷನ್ ಎಂಟ್ರಿಗೆ ತಮಗೆ ಓಪನ್ ಮಾಡುವಂಥದ್ದು. ಯಾವಾಗ ನಮಗೆ ಮೆಡಿಕಲ್, ಡೆಂಟಲ್, ಆಯುಷ್, ನರ್ಸಿಂಗು ಬರುತ್ತೆ ಬಂದಂಗೆ ನಾವು ಅದನ್ನ ಎನೇಬಲ್ ಮಾಡ್ತಾ ಹೋಗ್ತೀವಿ. ತಾವು ಅದನ್ನ ಸಹ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಾವು ತಮ್ಮ ನೀಟ್ ರೋಲ್ ನಂಬರ್ನ, ಯಾರು ನೀಟ್ ಪರೀಕ್ಷೆಯನ್ನು ಬರೆದು
ಎಲಿಜಿಬಿಲಿಟಿ ಬಂದಿದೆ ತಮಗೆ, ತಾವು ದಯಮಾಡಿ ತಮ್ಮ ಅಪ್ಲಿಕೇಶನ್ನಲ್ಲಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಹಾಗೂ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡಿರೋದ್ರಿಂದ, ಈಗಾಗಲೇ ನಾವು ಸಾಕಷ್ಟು ಎಡಿಟಿಗೆ ಅವಕಾಶ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಪ್ರಾಧಿಕಾರದ ವತಿಯಿಂದ ನಿಮ್ಮ ಅಪ್ಲಿಕೇಶನ್ನಲ್ಲಿ ಯಾವುದೇ ಎಡಿಟ್ಟು ಮತ್ತು ಹೊಸ ಹೊಸ ದಾಖಲೆ ಸೇರಿಸುವಂಥದ್ದಕ್ಕೆ ಅವಕಾಶ ಇರಲ್ಲ. ದಯಮಾಡಿ ತಾವು ಯಾರು KEA ಕಡೆ ಬರಬಾರ್ದು. ತಾವು ಕಾಲೇಜ್ಗಳು ಲಾಸ್ಟ್ ಇಯರ್ ಕಟ್ ಆಫ್ ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ.